ಬಯಲು ಸೀಮೆಯಲ್ಲೂ ಆಪಲ್ ಬೆಳೆ ಯುವ ರೈತ ಅನಿಲ್ ಸಾಧನೆ. ಬಯಲು ಸೀಮೆಯ ಉಷ್ಣ ವಾತಾವರಣದಲ್ಲೂ ಆಪಲ್ ಬೆಳೆ ಸಾಧ್ಯವೆಂಬುದನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಹೋಬಳಿಯ ಅಡ್ಡಗಲ್ ಗ್ರಾಮದ ಯುವ ರೈತ ಅನಿಲ್ ಸಾಬೀತುಪಡಿಸಿದ್ದಾರೆ. 3 ಎಕರೆ ತೋಟದಲ್ಲಿ ಕಾಶ್ಮೀರಿ ತಳಿಯ ಆಪಲ್ ಸಸಿಗಳನ್ನು ಬೆಳೆದು ಯಶಸ್ಸನ್ನ ಕಂಡಿದ್ದಾರೆ. 25 ರಿಂದ 34 ಡಿಗ್ರಿ ಸೆಲ್ಸಿಯಸ್ ತಾಪಮಾನವಿರುವ ಪ್ರದೇಶದಲ್ಲೇ ಗಿಡಗಳು ಉತ್ತಮವಾಗಿ ಫಲ ನೀಡ್ತಾ ಇದ್ದು, 106 ಆಪಲ್ ಹಣ್ಣುಗಳು ಗೊಂಚಲುಗಳಾಗಿ ಬೆಳೆದಿವೆ. ಒಬ್ಬಿಯ ಆರಾಧ್ಯ ನರ್ಸರಿಯ ಶಶಿಕುಮಾರ್ ನೀಡಿದ ಸಸಿಗಳನ್ನ ಸೂಕ್ತ ನಿರ್ವಹಣೆಯೊಂದಿಗೆ ಬೆಳೆಸಿದ ಪರಿಣಾಮ ಉತ್ತಮ ಫಲಿತಾಂಶ ದೊರೆತಿದೆ ಎಂದು ಅನಿಲ್ ತಿಳಿಸಿದ್ದಾರೆ. ಪ್ರತಿ ಎಕರೆಗೆ ಸುಮಾರು 400 ಗಿಡಗಳನ್ನು ಬೆಳೆಸಲಾಗಿದ್ದು, ಒಂದು ಗಿಡದಿಂದ 10 ರಿಂದ 15 ಕೆಜಿವರೆಗೆ ಹಣ್ಣು ದೊರೆತಾ ಇದೆ. ಪ್ರಸ್ತುತ ಕೆಜಿಗೆ 250 ರೂಪಾಯಿ ದರದಲ್ಲಿ ಮಾರಾಟವಾಗ್ತಾ ಇದೆ. ತಮ್ಮ ತೋಟವನ್ನ ಪ್ರವಾಸಿ ತಾಣವನ್ನಾಗಿ ರೂಪಿಸಿ ಜನರು ನೇರವಾಗಿ ತೋಟಕ್ಕೆ ಬಂದು ಹಣ್ಣು ಕಿತ್ತುಕೊಳ್ಳುವ ವ್ಯವಸ್ಥೆ ಮಾಡುವ ಕನಸನ್ನು ಅನಿಲ್ ಹೊಂದಿದ್ದಾರೆ. ಬಯಲು ಸೀಮೆಯಲ್ಲೂ ಹೊಸ ಬೆಳೆಗಳ ಪ್ರಯೋಗ ಸಾಧ್ಯವೆಂಬುದಕ್ಕೆ ಇವರ ಸಾಧನೆ ಮಾದರಿಯಾಗಿದೆ. ಬ್ಯೂರೋ ರಿಪೋರ್ಟ್ ಸಲಾಹುದ್ದೀನ್ ಎನ್ಕೆಎಸ್ ಟಿವಿ 4 ಚಿಕ್ಕಬಳ್ಳಾಪುರ. ಸರ್, 1 ವರ್ಷ ಗಿಡ ನಾನು ಪೋಷಣೆ ಮಾಡಿದ್ದೀನಿ. 1 ವರ್ಷ ಗಿಡ ಸಾಕ್ಬೇಕು ನಾವು. ಆಮೇಲೆ 1-2 ತಿಂಗಳು ಡ್ರೈಗೆ ಬಿಟ್ಟಿದ್ದೆ. ನವಂಬರ್-ಡಿಸೆಂಬರಲ್ಲಿ. ಜನವರಿಯಲ್ಲಿ ಕಟ್ಟಿಂಗ್ ತಗೊಂಡೆ. ಯಾಕಂದರೆ ಚಳಿಗಾಲದಲ್ಲಿ ನಮ್ಗೆ ಚಳಿ ಅಂತ ಏನು ನಾವು ಶಟ್ರನ್ನು ನಾವು ಹಾಕ್ಕೊತೀವಿ. ಸೊ ಆವಾಗ ಇದಕ್ಕೆ ನಾವು ಫ್ರೂಟಿಗೆ ಬಿಡಬೇಕಾಗ್ತದೆ. ಸೊ ಆವಾಗ ಫ್ರೂಟಿಗೆ ಜನವರಿಯಲ್ಲಿ ಬಿಟ್ಟೆ ಸರ್. ಇವಾಗ ಒಂದು 5 ತಿಂಗಳಾಗಿದೆ. 1 ವರ್ಷದ ಮೇಲೆ 5 ತಿಂಗಳು ಈಗ ಕ್ರಾಪ್ ಬಂದಿದೆ. ಒಂದು 10 ಅಷ್ಟು ಕಾಯಿ ಕೂಡ ನಾನು ಮಾರಾಟ ಆಗಿದೆ ಸರ್. ಇನ್ನೊಂದು 10 ಆಗ್ತದೆ. ಪರವಾಗಿಲ್ಲ ಸರ್, ಒಂದು ಒಳ್ಳೆ ಇಳುವರಿ ಬಂದಿದೆ. ಮಾಡಬಹುದು. ಅದರಲ್ಲಿ ನಮ್ಮ ಕಡೆ ಕಾಶ್ಮೀರ ಕಡೆನೇ ಆಗೋದು, ನಮ್ಮ ಕಡೆ ಆಗಲ್ಲ ಅನ್ನೋದೇನಿಲ್ಲ. ನಮ್ಮ ಕರ್ನಾಟಕದಲ್ಲಿ ಕೂಡ ನಾವು ಆಪಲ್ ಬೆಳಿಬಹುದು. ಈಗ ಸರ್ 5 ಲಕ್ಷವರೆಗೂ ನನ್ನ ಖರ್ಚು ಬಂದಿದೆ. ಯಾಕಂದ್ರೆ ಬಂದರೆ ಗಿಡಗಳು 250 ರೂಪಾಯಿ ಬಿತ್ತು ನನಗೊಂದು ಗಿಡ. ಸುತ್ತ ಫೆನ್ಸಿಂಗ್ದು ಎಲ್ಲ ಟೋಟಲ್ ಸೇರಿ ನನಗೆ ಒಂದು 5 ಲಕ್ಷವರೆಗೂ ಬಂದಿದೆ ಸರ್. ಪರವಾಗಿಲ್ಲ. ಈ ಒಂದು ಬೆಳೆಯಲ್ಲಿ ಹಾಕಿರೋ ಬಂಡವಾಳ ಬಂದಿದೆ. ನೆಕ್ಸ್ಟು ಬರೋದು ಇನ್ನೆರಡನೇ ಬೆಳೆಯಿಂದ ಸ್ವಲ್ಪ ಲಾಭಾಂಶ ಸಿಗ್ತದೆ. ನಿಮ್ಗೆ ಯಾವ ಥರ ಒಂದು ಕೌಂಟ್ ಅಂತೇಳಿ ನಿಮ್ಗೆ ಏನಾದರೂ ಇದಿತ್ತ ಸರ್? ಬರೋದು ಬಿಡೋದು ಸೆಕೆಂಡ್ರಿ. ನಾವೇನಪ್ಪ ಅಂದರೆ ಆಪಲ್ ಗಿಡಗಳು ನಮ್ಮಲ್ಲೇ ಕೂಡ ಹಾಕಿ ನೋಡೋಣ, ಬಂತ ಬೇರೆಯವ್ರು ಹಾಕೋದಕ್ಕೆ ಒಂದು ಮಾರ್ಗದರ್ಶನ ಸಿಗ್ತದೆ. ಬರಲಿಲ್ವಾ ಒಂದು ಅನುಭವ ಆಗ್ತದೆ, ನಮ್ಮ ಕಡೆ ಆಗಲ್ಲ ಅಂತ ಧೈರ್ಯ ಮಾಡಿದೆ, ಹಾಕಿದೆ. ಅಕಸ್ಮಾತ್ ಹಾಗೆ ಕಾಯಿ ಬರಲಿಲ್ವಾ, ನಮ್ಮ ಕಡೆ ಆಪಲ್ ಬರಲಿಲ್ವಾ, ನಮ್ಮ ಒಂದು ಗಿಡಗಳದೊಂದು ಬಂಡವಾಳ ಹೋಗ್ತದೆ, ಏನು ಮಾಡೋಕ್ಕಾಗಲ್ಲ, ಅದೊಂದು ಲಾಸ್ ಅಂದ್ಕೊಳ್ಳೋಣ ಅಂತ. ಆದರೂ ಕೂಡ ಕೆಲವರೆಲ್ಲನೂ ಆಗಲ್ಲ ಏನಕ್ಕಾಗ್ತದೆ ಅಂತ ನನ್ನನ್ನು ರೇಗಿಸಿದ್ದು ಉಂಟು. ಬಟ್ ಭಗವಂತ ಅನ್ನೋ ಆಶೀರ್ವಾದ ಇವತ್ತು ಅಂಥವ್ರಿಗೆಲ್ಲ ನಾನು ಉತ್ತರ ಕೊಡ್ತಾ ಇದ್ದೀನಿ. ನಂದು ಆಪಲ್ ತೋಟ ಬಂದಿದೆ, ಕಾಯಿ ಬಂದಿದೆ, ನೀವು ಕೂಡ ಹಾಕಿ ಅಂತ ಹೇಳುವಷ್ಟು ಮಟ್ಟಿಗೆ ಇವತ್ತು ಭಗವಂತ ನನಗೆ ಇಲ್ಲೇ ನಾನು ತೋಟದಲ್ಲೇ ಮಾರಾಟ ಮಾಡಿದ್ದೆ. ನಾನು ಮಾರ್ಕೆಟ್ಗೆ ಹಾಕಿಲ್ಲ ಸರ್. ಮಾರ್ಕೆಟ್ಗೆ ಅಂದರೆ ಅಲ್ಲಿ ಒಂದು ಕಮಿಷನ್ ಕೊಡಬೇಕು ಅವ್ರಿಗೆ, ಮತ್ತು ಗ್ರೇಡ್ ಮಾಡಬೇಕು, ಸ್ವಲ್ಪ ಅವೆಲ್ಲ ಸಮಸ್ಯೆಗಳಿದೆ. ಬಟ್ ಯಾಕಂದರೆ ಇವತ್ತು ನನ್ನ ತೋಟ ನೋಡೋಕ್ಕೆ ನೀವೇ ನೋಡ್ತಾ ಇದ್ದೀರಾ, ಸುಮಾರು ಜನ ಇವತ್ತು ಬೆಂಗಳೂರಿಂದ ಬಂದಿದ್ದಾರೆ, ಬ್ಯಾಂಕ್ ಅವರು ಎಲ್ಲ ತೋಟ ಎಲ್ಲ ನೋಡಿಕೊಂಡು ಸರ್ ನಮ್ಮ ತೋಟದಲ್ಲಿ ಇಲ್ಲೇ ಕೊಡಿ, ನಮ್ಗೆ ಇಷ್ಟು ಕೆಜಿ ಕೊಡಿ, 5 ಕೆಜಿ ಕೊಡಿ, 10 ಕೆಜಿ ಅಂತ ಇಲ್ಲೇ ತೊಗೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಔಷಧಿಗಳು ಯಾವ ಥರ ಒಂದು ಸಿಂಪಡಣೆ ಮಾಡಬೇಕು ಸರ್? ಆರ್ಗಾನಿಕ್ಕು ಮಾಡಿದ್ದೀನಿ, ಔಷಧಿಗಳು ಮಾಡಿದ್ದೀನಿ. ಯಾಕಂದರೆ ಬರೀ ಆರ್ಗಾನಿಕಲ್ಲೂ ನಾವು ಬೆಳೆಯೋಕ್ಕಾಗಲ್ಲ, ಹಂಗಂತ ಔಷಧಿಗಳಲ್ಲೂ ಬೆಳೆಯೋಕ್ಕಾಗಲ್ಲ. ಕೆಲವೊಂದು ರೋಗಗಳು ಬಂದಾಗ ಆರ್ಗಾನಿಕಲ್ ನಮಗೆ ಕಂಟ್ರೋಲ್ ಆಗಲ್ಲ. ಅಂಥ ಟೈಮಲ್ಲಿ ನಾವು ಔಷಧಿಗಳು ನಾವು ಸ್ಪ್ರೇ ಮಾಡಲೇಬೇಕಾಗ್ತದೆ. ಎರಡೂ ಮೈಂಟೈನ್ ಮಾಡಿದ್ದೀನಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಬಸವರಾಜೇಶ್ವರಿ ಪಾಟೀಲ್ ಅಂತ. ನಾನು ಕೆನರಾ ಬ್ಯಾಂಕ್ ಉದ್ಯೋಗಿ, ದಾವಣಗೆರೆಯಿಂದ ಬಂದಿರೋದು. ನಾನು ದಾವಣಗೆರೆ ಹತ್ರ ಒಂದು ರೂರಲ್ ಬ್ರಾಂಚಲ್ಲಿ ಬ್ರಾಂಚ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇರೋದು. ಇವತ್ತು ಇವರು ಕವಿತಾ ಅಂತ ಹೇಳಿ ನಮ್ಮ ಕೆನರಾ ಬ್ಯಾಂಕಿಗೆ ತುಂಬ ಚಿಕ್ಕಬಳ್ಳಾಪುರ ಇದರಿಂದ ತುಂಬ ಹೆಲ್ಪ್ ಮಾಡ್ತಾರೆ ನಮಗೆ. ಇವ್ರ ಮುಖಾಂತರ ನಮಗೆ ಇವತ್ತು ಈ ಒಂದು ಸೇಬು ತೋಟನ ನೋಡೋಕ್ಕೆ ನಮಗೆ ಸಿಕ್ಕಿರೋದು. ಸೇಬು ತೋಟ ಅಂತಂದರೆ ನಮಗೆಲ್ಲರಿಗೂ ಒಂದೇ ನೆನಪು ಬರೋದು, ಅದು ಕಾಶ್ಮೀರ ಅಂತೇಳಿ. ಬಟ್ ಆದರೆ ಒಂದು ರೈತ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಅಂತ ಅನಿಲ್ ಸರ್ ಅವರು ಮಾದರಿಯಾಗಿ ಮಾಡಿಸಿ ತೋರಿಸಿದ್ದಾರೆ. ಇವತ್ತು ನಾವು ಲೈವ್ ಆಗಿ ಸೇಬ್ನ ಈ ಥರ ಇರುತ್ತೆ, ಗೊಂಚು ಹೀಗಿರುತ್ತೆ ಇದು ಒಂದು ಗಿಡ ಅಂತ ಹೇಳಿ ನೋಡಿದ್ದೆ ನಾವು ಇಲ್ಲೇ. ತುಂಬ ಖುಷಿ ಆಗ್ತಿದೆ ಸರ್. ಆದರೆ ಇವರು ಅನಿಲ್ ಸರ್ ಅವರು ಇವತ್ತು ಹೆಮ್ಮೆಯಿಂದ ಹೇಳ್ಕೊತಾರೆ, ಒಂದು ರೈತ ಮನಸ್ಸು ಮಾಡಿದರೆ ಭೂಮಿ ಯಾವುದೇ ಥರದ್ದು ಮಣ್ಣು ಅದು ಯಾವುದೂ ಅಲ್ಲ, ನೀನು ಬೆಳಿಬೇಕನ್ನೋ ನಿನಗೆ ಒಂದು ಛಲ ಇರಬೇಕು. ನಾನು ಮಾಡಬೇಕು ಅಂದರೆ ನಾನು ಮಾಡೇ ಮಾಡ್ತೀನಿ ಅಂತ ಇವತ್ತು ದೇಶದ ಎಲ್ಲ ರೈತರಿಗೂ ತೋರಿಸ್ಕೊಟ್ಟಿದ್ದಾರೆ. ಪ್ರಕೃತಿ ಅನ್ನೋದು ನೀವು ಮನಸ್ಸಿಟ್ಟು ಮಾಡಿದರೆ ಎಲ್ಲ ರೀತಿಯೊಳಗೂ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿಗಿಸಿಂದ ತೋರಿಸ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನೇಚರ್ ಜೊತೆ ಒಂದು ಒಡನಾಟ ಇರೋದು, ಆ ಒಂದು ಖುಷಿ ತಂದು ಕೊಡೋದು ಬೇರೆ ಎಲ್ಲೂ ತಂದು ಕೊಡೋಲ್ಲ. ಒಂದು ಮಗುಗೆ ಒಂದು ತಂದೆ ತಾಯಿ ಹತ್ರ ಇರೋಂಥ ಖುಷಿ ಏನಿರುತ್ತಲ್ಲ, ಅದನ್ನು ನೆಕ್ಸ್ಟ್ ಏನಾದರೂ ಕೊಡುತ್ತೆ ಅಂದರೆ ಅದು ಪ್ರಕೃತಿ.
ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅನಿಲ್ ಸರ್ಗೆ. ಯಾಕಂದರೆ ರೈತರಿಗೆ ಒಂದು ಮಾದರಿಯಾಗಿ ಈ ಥರ ಒಂದು ತೋರಿಸ್ಕೊಟ್ಟಿದ್ದಕ್ಕೆ. ಇದನ್ನು ನಾವು ಮಾದರಿಯಾಗಿ ತೊಗೊಂಡು ನಾವು ಎಲ್ಲೆಲ್ಲಿ ಇರ್ತೀವಿ, ಯಾವ ರೈತರು ಏನೇ ಮಾಡ್ತಾರೆ, ನಾವು ಅವ್ರಿಗೆ ಮೋಟಿವೇಶನ್ ಮಾಡ್ಬೋದು. ಯಾಕಂದರೆ ನಾವು ಬ್ಯಾಂಕರ್ಸ್ ಅಂದರೆ ನಮ್ಮ ಹತ್ರ ತುಂಬ ಜನ ಕೃಷಿ ಸಾಲಕ್ಕೆಲ್ಲ ಬರ್ತಾ ಇರ್ತಾರೆ. ಅವರಿಗೆ ಈ ಥರ ಒಂದು ಅನಿಲ್ ಅಂತ ಹೇಳಿಗೆಸಿಂದ ಒಬ್ಬರು ರೈತ ಒಂದು ಸೇಬು ಹಣ್ಣನ್ನು ಬೆಳೆದ್ಬಿಟ್ಟು ಇವತ್ತು ಸಾಧನೆ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಸೌತ್ ಕರ್ನಾಟಕದಲ್ಲಿ ಸೇಬು ಬೆಳೆಯೋದು ಅಂತಂದರೆ ಅದು ಅಸಾಧ್ಯ, ಯಾರು ಇಮ್ಯಾಜಿನೇಷನ್ ಮಾಡ್ಕೋಕ್ಕಾಗಲ್ಲ. ಆ ಇಮ್ಯಾಜಿನೇಷನ್ ಅನ್ನೋದನ್ನ ಇವತ್ತು ಟ್ರೂ ಆಗಿ ತೋರಿಸಿದ್ದಾರೆ. ಇದನ್ನ ನಾವೆಲ್ಲರಿಗೂ ಮಾದರಿಯಾಗಿ ತೋರಿಸ್ಬೋದು, ಹೇಳ್ಬೋದು, ಒಂದು ಹೆಮ್ಮೆ ವಿಷಯ ಆಗುತ್ತೆ ಸರ್. ಅಂತ ಅಂದ್ಬಿಟ್ಟು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸೇಬಿನ ತೋಟ ನೋಡಕ್ಕೆ ಬಂದ್ವಿ ನಾವು. ನಂತರ ಯೂಟ್ಯೂಬಲ್ಲಿ ನೋಡಿದ್ವಿ. ನಾವು ಕಾಶ್ಮೀರದಲ್ಲಿ ಮಾತ್ರ ಸೇಬು ಬೆಳೆಯೋಕ್ಕಾಗತ್ತೆ ಅಂತ ಅಂದ್ಕೊಂಡಿದ್ವಿ. ಹಳೆ ಕಾಲದಲ್ಲಿ ಒಂದು ಹಾಡಿತ್ತಲ್ಲ, ನಂಜನಗೂಡಿನ ರಸಬಾಳೆ ಗಂಧಿಯ ಕೊಡಗಿನ ಕಿತ್ತಿಳೆ ಅಂತ ಅಂದ್ಬಿಟ್ಟು, ಅದೇ ಥರನೇ ಬೆಂಗಳೂರಿನ ಸೇಬಿನ ಹಣ್ಣು ಅಂದ ತಕ್ಷಣ ಒಂಥರ ಮಾದರಿಯಾಗಿ ಅನಿಲ್ ಅವರು ಇಲ್ಲಿ ಒಳ್ಳೆ ಚೆನ್ನಾಗಿ ಬೆಳೆದಿದ್ದಾರೆ ಸೇಬನ್ನು. ಸೊ ಅವರೊಂಥರ ಚಿಕ್ಕಬಳ್ಳಾಪುರಕ್ಕೆ ಮತ್ತು ಎಂಟೈರ್ ಫಾರ್ಮರ್ಸ್ ಕುಟುಂಬಕ್ಕೆ ಅವರೊಂಥರ ಮಾದರಿಯಾಗಿ ಒಂಥರ ಯಾವುದೇ ಒಂದು ಕೆಲಸ ತೊಗೊಂಡ್ರು ಅದನ್ನು ಒಂದು ದೃಢತೆಯಿಂದ ತೊಗೊಂಡು ಅದನ್ನು ಸಾಧಿಸ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಅವ್ರಿಗೆ ದೇವರು ಇದೇ ಥರ ಒಳ್ಳೆ ಯಶಸ್ಸು ಕೊಟ್ಟು ಒಳ್ಳೆ ಇಳುವರಿ ಕೊಡಲಿ ಅವ್ರಿಗೆ ಅಂತ ಅಂದ್ಬಿಟ್ಟು ವಿಶ್ ಮಾಡ್ತೀನಿ ಅವ್ರಿಗೆ. ಈ ಉಷ್ಣ ಪ್ರದೇಶದಲ್ಲಿ ಇಂಥ ಅಂದರೆ ಇದಕ್ಕೆ ಸೇಬಿಗೆ ಬೇಕಾಗಿರೋಂಥದ್ದು ಒಂಥರ ಕೋಲ್ಡ್ ಪ್ರದೇಶ ಇರಬೇಕು ಆ್ಯಕ್ಚುಲಾಗಿ, ನಮಗೆ ಗೊತ್ತಿರೋ ಪ್ರಕಾರ. ಆದರೆ ಅನಿಲ್ ಅವರು ಇಂಥ ಒಂದು ಉಷ್ಣ ಪ್ರದೇಶ ಇದ್ರೂ ಸಹಿತ ಈ ಥರ ಬೆಳೆದಿದ್ದಾರೆ ಅಂತಂದರೆ ಅದೊಂಥರ ಶ್ಲಾಘನೀಯ. ಅದೊಂದು ಸಾಧನೆಯೇ ಒಂದು ಶ್ಲಾಘನೀಯ. ಅವರೊಂಥರ ಇದಕ್ಕೆ ಏನೇನೆಲ್ಲ ಬೇಕು ಅದೆಲ್ಲನೂ ಒಂಥರ ರಿಸರ್ಚ್ ಮಾಡಿ ಇದಕ್ಕೆಲ್ಲ ಏನೇನು ಸೌಕರ್ಯ ಕೊಡಬೇಕು ಮತ್ತು ಅದಕ್ಕೆ ಏನೇನು ಅನುಕೂಲ ಮಾಡಬೇಕು ಸೇಬು ಬೆಳೆಯೋದಕ್ಕೋಸ್ಕರ ಅಂತ ಅದೆಲ್ಲ ತುಂಬ ಶ್ರದ್ಧೆಯಿಂದ ಮಾಡಿ ಅದನ್ನು ಈ ಒಂದು ಒಳ್ಳೆ ಫಸಲನ್ನ ತೊಗೊಂಡಿದ್ದಾರೆ. ಒಂಥರ ನಿಜವಾಗ್ಲೂ ಅವರೊಂಥರ ಮಾದರಿ ಆಗಿದ್ದಾರೆ ಚಿಕ್ಕಬಳ್ಳಾಪುರ ಎಲ್ಲ ರೈತರಿಗೂ. ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಅಂತ. ನಾವು ಬೆಂಗಳೂರಲ್ಲಿ ವಾಸ ಆಗಿರೋದು. ಆ್ಯಪಲ್ ಒಂದು ಈ ಸೇಬನ್ನು ನೋಡೋದಕ್ಕೆ ಅಂತ ನಾನು ಕಾಶ್ಮೀರಕ್ಕೆ ಹೋದೆ, ಹಿಮಾಚಲ್ ಪ್ರದೇಶಕ್ಕೆ ಹೋದಾಗ ಎಲ್ಲೂ ನಮ್ಗೆ ಈ ಒಂದು ಅನುಭವ ಸಿಗಲಿಲ್ಲ. ಸೊ ಕವಿತಾ ಅವರು ನಮಗೊಂದು ಇನ್ಫಾರ್ಮೇಷನ್ ಕೊಟ್ಟರು. ಈಗ 2 ವರ್ಷದ ಹಿಂದೆ ನಾವು ಇಲ್ಲಿ ದ್ರಾಕ್ಷಿ ತೋಟ ನೋಡೋಕೆ ಬಂದಿದ್ವಿ, ಚಿಕ್ಕಬಳ್ಳಾಪುರದಲ್ಲಿ ತುಂಬ ಚೆನ್ನಾಗಿ ಬೆಳೀತಾರೆ ಅಂತೇಳಿ. ಅವಾಗ ಅವ್ರು ಹೇಳೋದು ಈ ಥರ ಸೇಬು ಬೆಳೀತಾ ಇದ್ದಾರೆ, ಒಂದು ಆಪ್ಷನ್ ನೋಡ್ಬೋದು ಅಂತೇಳಿ. ಆ ಒಂದು ಇದಕ್ಕೋಸ್ಕರ ಈ ಸತಿ ಸೇಬು ನೋಡೋದಕ್ಕೋಸ್ಕರನೇ ಬಂದ್ವಿ. ನಿಜವಾಗ್ಲೂ ಅನಿಲ್ ಅವರು ಒಂದು ಒಳ್ಳೆ ಕಾರ್ಯ ಮಾಡಿದ್ದಾರೆ ಮತ್ತು ಅವ್ರ ಧೈರ್ಯಕ್ಕೆ ಮೆಟ್ಟಲೇಬೇಕು. ಈ ಒಂದು ಉಷ್ಣ ಪ್ರದೇಶದಲ್ಲಿ ಶೀತ ಪ್ರದೇಶದ ತರ್ಕ ಹಣ್ಣನ್ನು ಬೆಳೆಯೋದಿದೆಯಲ್ಲ, ಅದು ತುಂಬಾ ಚಾಲೆಂಜಿಂಗು. ಆ ಚಾಲೆಂಜಿಂಗನ್ನು ಯಶಸ್ವಿಯಾಗಿ ಅವ್ರಿಗೂ ನಿಭಾಯಿಸಿದ್ದಾರೆ ಅಂತ ನನ್ನ ಅನಿಸಿಕೆ. ಏನಾಗಿದೆ ಸರ್? ನಾನು ಸಾಫ್ಟ್ವೇರ್ ಇಂಜಿನಿಯರು, 25 ವರ್ಷದಿಂದನೂ ಬೆಂಗಳೂರಲ್ಲೇ ಇದ್ದೀನಿ. ಆಪಲ್ ಬೆಳಿಬೇಕಂತ ತುಂಬ ಒಂದು ಸ್ವಲ್ಪ ಆಸೆ ಇತ್ತು, ಬಟ್ ಆಗ್ತದಿಲ್ಲ ಅನ್ನೋ ಒಂದು ಭಯನೂ ಇತ್ತು. ಆದರೂ ಕೂಡ ನಾವು ಒಂದು ಸರಿ ಮಾರ್ಕೆಟ್ ಹೋಗಿದ್ದಾಗ ಅಲ್ಲಿ ರೈತರು ಮಾರ್ಕೆಟಲ್ಲಿ ಚರ್ಚೆ ಮಾಡ್ತಾಯಿದ್ರು. ನಂಬರ್ ಸಿಕ್ತು ಆಪಲ್ದು, ಆಪಲ್ ಗಿಡಗಳ ನರ್ಸರಿ ಅವ್ರ ನಂಬರ್ ಸಿಕ್ತು. ಗುಬ್ಬಿ ಆರಾಧ್ಯ ನರ್ಸರಿ, ಶಶಿ ಅಣ್ಣ ಅಂತೇಳಿ ಅವ್ರ ಹೆಸರು. ಅವ್ರು ಮತ್ತೆ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಕೂಡ ಹೇಳಿದ್ರು ಇದೊಂದು ವ್ಯತಿರಿಕ್ತವಾದ ಬೆಳೆ ನಮಗೆ ಆಗ್ತದೆ, ಇಲ್ಲ ನಾನು ಗ್ಯಾರಂಟಿ ಕೊಡಲ್ಲವ ನೋಡು ಅಂದರು. ಇಲ್ಲಣ್ಣ ನಾನು ಹಾಕಲೇಬೇಕು ಅಂದಾಗ ಅವರು ಕೂಡ ಒಂದು ತಿಂಗಳ ಕಾಲ ಸತಾಯಿಸಿದ್ರು. ಆಮೇಲೆ ಇಲ್ಲಣ್ಣ ನಾನು ಆಗಬೇಕು ಅಂದರೆ ಧೈರ್ಯ ಮಾಡಿ ಕೊಟ್ಟರು. ಅದೇ ರೀತಿಯಾಗಿ ಅವರು ಗೈಡೆನ್ಸ್ ಕೊಟ್ಟರು. ಸರ್ ತುಂಬ ಒಳ್ಳೆ ಬೆಳೆ ಬಂದಿದೆ, ಖುಷಿ ಆಗ್ತದೆ ಸರ್. ನಿಮಗೆ ಮತ್ತೆ ಎಲ್ಲಿಂದ ಈ ನಾರಿನ ಒಂದು 5 ಲಕ್ಷವರೆಗೂ ನಮ್ಗೆ ಖರ್ಚು ಬಂದಿದೆ. ಸುತ್ತು ಫೆನ್ಸಿಂಗ್ದು, ಗಿಡಗಳದ್ದು, ಡ್ರಿಪ್ ಲೈನ್ದು, ಮುದ್ದುಗಳದ್ದು ಎಲ್ಲ ಟೋಟಲಿ ಆಗಿ ಒಂದು 5 ಲಕ್ಷವರೆಗೂ ಖರ್ಚು ಬಂದಿದೆ. ನಾವು ಗಿಡಗಳು ತಂದಿದ್ದು ಆರಾಧ್ಯ ನರ್ಸರಿ, ಗುಬ್ಬಿ, ತುಮಕೂರು ಡಿಸ್ಟಿಕ್ಕು. ಅಲ್ಲಿಂದ ನಾವು ಗಿಡಗಳನ್ನು ತರಿಸ್ಕೊಂಡು. ನಿಮಗೆ ಯಾವ ಥರ ಒಂದು ಕಾನ್ಫಿಡೆಂಟ್ ಇತ್ತು ಅಂತ? ಸರ್ ಕಾನ್ಫಿಡೆಂಟ್ ಇತ್ತು. ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ನಾವು ಸಾಧಿಸ್ಬೋದು. ಬಟ್ ಮಾಡಿದೆ. ಸುಮ್ಮನೆ ಗಿಡ ಹಾಕಿ ನೀರು ಬಿಟ್ಕೊಂಡು ಎಲ್ಲೋ ಕಾಲ ಹಾಕಿದ್ರೆ ಬರಲ್ಲ. ಬಟ್ ಶ್ರಮ ಹಾಕಲೇಬೇಕು. ನಾವು ಖಂಡಿತವಾಗ್ಲೂ ಶ್ರಮಪಟ್ಟು ಕಷ್ಟಪಟ್ಟರೆ ಯಾವುದಾದ್ರೂ ಬೆಳೆ ಆಗಲಿ ನಾವು ತೆಗಿಬೋದು ಅನ್ನೋದು ನನಗೆ ಗೊತ್ತು. ಈಗ ಸರ್ ಬಿಸಿಲು ಸರ್ ಇದ್ರ ಬಗ್ಗೆ ಏನಾದರೂ ಬೇರೆ ಥರ ಏನಾದರೂ ಮಾಹಿತಿ ಇತ್ತಾ ನಿಮಗೆ? ಸರ್ ಇತ್ತು, ಬಟ್ ಆದರೆ ನಮಗೆಲ್ಲ ಮಾಹಿತಿ ಕೂಡ ನಮ್ಮ ಗಿಡಗಳು ಕೊಟ್ಟ ನರ್ಸರಿ ಅವರೇ ತಿಳಿಸ್ತಾ ಇದ್ರು. ಈಗ ನಮಗೆ ಕಾಶ್ಮೀರ ಕಡೆ ಹಿಮದಿಂದ ಇರ್ತದೆ, ಅಲ್ಲಿ ಸ್ವಲ್ಪ ತಾಪಮಾನ ಇದೆಲ್ಲ ಬರ್ತದೆ ಅಂತಾರೆ. ನಮಗೆ ಇಲ್ಲಿ ಜನವರಿಯಿಂದ ನಮಗೇನು ಮಂಜು ಸ್ಟಾರ್ಟ್ ಆಗ್ತದೆ, ಚಳಿಗಾಲ ಸ್ಟಾರ್ಟ್ ಆಗ್ತದೆ. ಸೊ ಅಂಥ ಚಳಿಗಾಲದಲ್ಲಿ ನಾವು ಇದನ್ನು ಫ್ರೂಟ್ಗೆ ಕಟ್ಟಿಂಗ್ ತಗೊಂಡ್ರೆ 100% ಫಸಲು ಬರ್ತದೆ ಅಂತ ಹೇಳಿದರು. ನವಂಬರ್ ಡಿಸೆಂಬರ್ ನಾವು ಡ್ರೈಗೆ ಬಿಟ್ಟಿದ್ವಿ. ಜನವರಿಯಲ್ಲಿ ನಾವು ಕಟ್ಟಿಂಗು ಫ್ರೂಟ್ಗೆ ಬಿಟ್ವಿ. ಒಳ್ಳೆ ಫಸಲು ಬಂತು ಸರ್.
ಈಗ ಸರ್ ಬಹಳ ಸರ್ ನೋಡೋಕೆ ಬರೋವಂಥವ್ರೆ ಸುಮಾರು ಹಣ್ಣು ಇಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ನಾನೇನು ಮಾರ್ಕೆಟಿಗೆ ಅಂತ ಹೋಗಿಲ್ಲ, ಬಂದು ಇಲ್ಲೇ ನೋಡಿ ನಮ್ಮ ತೋಟವನ್ನು ನೋಡಿಕೊಂಡು ಇಲ್ಲೇ ಒಂದು ಫೋಟೋ ತೆಗೆದುಕೊಂಡು ಅವ್ರಿಗೇನು ಎಷ್ಟು ಕೆ ಜಿ ಬೇಕು ಅಷ್ಟು ತಗೊಂಡು ಇಲ್ಲೇ ಹೋಗ್ತಾ ಇದ್ದಾರೆ ಸರ್. 250 ರೂಪಾಯಿ ರೇಟಲ್ಲಿ ನಾನು ಇಲ್ಲೇ ಕೊಡ್ತಾ ಇದ್ದೀನಿ. ಈಗ ಅಂಗಡಿಯಲ್ಲಿ 300-350 ಕೊಡಬೇಕು. ನಮ್ಮ ತೋಟದಲ್ಲಿ ನಾನು ಇನ್ನೂ 50 ರೂಪಾಯಿ ಕಡಿಮೆಯಲ್ಲಿ 250 ರೂಪಾಯಿಗೆ ಇಲ್ಲೇ ನಾನು ಕೊಡ್ತಾ ಇದ್ದೀನಿ. ಒಟ್ಟಾರೆಯಾಗಿ ಸರ್ ಏನು ಅನಿಸುತ್ತೆ ಸರ್ ಈಗ ಸರ್ ಮಾಡಬೇಕು, ಮಾಡಿದಷ್ಟು ಇದೆ ಇದರಲ್ಲಿ. ಇನ್ನೂ ಹೆಚ್ಚಿಗೆ ಇಂಥ ಬೆಳೆಗಳು ಇನ್ನೂ 106 ತಳಿಗಳು ತಂದು ಹಾಕಿ ಇನ್ನೂ ಡಿಫ್ರೆಂಟ್ ಆಗಿರುವಂತಹ ಒಂದು ತಳಿಗಳು ಯಾವುದಾದ್ರೂ ಸಿಕ್ಕಿದ್ರೆ ಅದನ್ನು ಕೂಡ ಹಾಕಿ ಬೆಳೆಸಿ ನೋಡಬೇಕು ಅನ್ನೋದು ಇದೆ. ನಿಮ್ಮ ಹೆಸರು? ಸರ್ ನನ್ನ ಹೆಸರು ಅನಿಲ್ ಅಂತೇಳಿ ಅಡ್ಡಿಗಲ್.